ನಮಸ್ಕಾರ. ರಾಜಕೀಯ ಅಂದ್ರೆ ನಮಗೆಲ್ಲ ಏನ್ ನೆನಪಾಗತ್ತೆ? ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಾಯಕರ ಭಾಷಣಗಳು, ರಾಷ್ಟ್ರಮಟ್ಟದ ಸುದ್ದಿಗಳು ಅಲ್ವಾ? ಆದ್ರೆ ನಿಜವಾದ ರಾಜಕೀಯದ ಬೇರಿರೋದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮಣ್ಣಿನಲ್ಲಿ, ಅಲ್ಲಿನ ಜನರ ದಿನನಿತ್ಯದ ಬದುಕಿನಲ್ಲಿ. ಇವತ್ತು ನಾವು ಅಂಥದ್ದೇ ಒಂದು ಕ್ಷೇತ್ರದ ಆಳವಾದ ಡೇಟಾ ಆಧಾರಿತ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ, ಬದಲಿಗೆ ಆಡಳಿತ ಮತ್ತು ರಾಜಕೀಯದ ಒಳಸುಳಿಗಳನ್ನ ಅರ್ಥ ಮಾಡ್ಕೊಳ್ಳೋದು. ನಾವು ಇವತ್ತು ನೋಡ್ತಾ ಇರೋದು ಬೆಂಗಳೂರಿನ ಬೊಮ್ಮನಹಳ್ಳಿ ಕ್ಷೇತ್ರವನ್ನ. ಇದನ್ನ ಕೇವಲ ಒಂದು ಜಾಗ ಅಂತ ನೋಡಬೇಡಿ. ಇದು ಇವತ್ತಿನ ನಗರ ಭಾರತದ ಸವಾಲುಗಳು ಮತ್ತು ಕನಸುಗಳ ಒಂದು ಚಿಕ್ಕ ಪ್ರತಿಬಿಂಬ. ಇಲ್ಲಿನ ಜನರ ಜೀವನ, ಅವರ ನಿರೀಕ್ಷೆಗಳು ಇಡೀ ದೇಶದ ನಗರಗಳ ಕಥೆಯನ್ನೇ ಹೇಳತ್ತೆ. ಸರಿ, ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯಲ್ಲಿ ಮುಂದೆ ಏನೇನಿದೆ ಅಂತ ಒಂದು ಸಣ್ಣ ನೋಟ ನೋಡೋಣ. ಮೊದಲು ಕ್ಷೇತ್ರದ ನಾಡಿಮಿಡಿತ, ನಂತರ ಅಂಕಿ ಅಂಶಗಳ ಕಥೆ, 2023ರ ತೀರ್ಪಿನ ಒಳಾರ್ಥ, ಹಿಂದಿನ ಚುನಾವಣೆಯ ಜೊತೆ ಹೋಲಿಕೆ, ಆಡಳಿತಕ್ಕೆ ಒಂದು ಮಾದರಿ ಮತ್ತು ಕೊನೆಯದಾಗಿ ಜನಕೇಂದ್ರಿತ ನಾಯಕತ್ವದ ದಾರಿ. ಸರಿ, ನಮ್ಮ ವಿಶ್ಲೇಷಣೆಯ ಮೊದಲನೇ ಭಾಗಕ್ಕೆ ಹೋಗೋಣ. ರಾಜಕೀಯ ಅಂದ್ರೆ ಬರೀ ನಂಬರ್ಗಳ ಆಟ ಅಲ್ಲ, ಅದು ಜನರ ಬದುಕು. ಹಾಗಾಗಿ ಮೊದಲು ಬೊಮ್ಮನಹಳ್ಳಿಯ ನೆಲದ ವಾಸ್ತವ, ಅಲ್ಲಿನ ಜನರ ದೈನಂದಿನ ಅನುಭವಗಳು ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬೊಮ್ಮನಹಳ್ಳಿ ಅಂದ್ರೆ ಪಕ್ಕಾ ಸಿಟಿ ಏರಿಯಾ. ಆದರೆ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೇಳ್ತೀವೋ ಆ ಹೊಳಪಿನ ಆಚೆಗೆ ಇಲ್ಲಿ ಇನ್ನೊಂದು ವಾಸ್ತವ ಇದೆ. ಇಲ್ಲಿನ ಮೂಲಸೌಕರ್ಯಕ್ಕೂ ಜನರ ಜೀವನ ಮಟ್ಟಕ್ಕೂ ದೊಡ್ಡ ಅಂತರವಿದೆ. ಇದೇ ಇಲ್ಲಿನ ರಾಜಕೀಯದ ಕೇಂದ್ರ ಬಿಂದು. ಈ ಒಂದು ವಾಕ್ಯವನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಮಹಿಳೆಯರು ಹೆದ್ದಾರಿ ದಾಟಿ ನೀರು ತರುತ್ತಾರೆ. ಇದು ಕೇವಲ ವರದಿಯ ಒಂದು ಸಾಲಲ್ಲ, ಇದು ಇಲ್ಲಿನ ಜನರ ದೈನಂದಿನ ಸಂಕಟದ ಚಿತ್ರಣ. ನೀರು, ಚರಂಡಿಯಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಎಷ್ಟೊಂದು ತೀವ್ರವಾಗಿದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಇಲ್ಲಿನ ಜನರ ಮುಖ್ಯ ಸಮಸ್ಯೆಗಳನ್ನು ನೋಡಿದ್ರೆ ಅವರ ದಿನನಿತ್ಯದ ಸಂಘರ್ಷ ಎಂಥದ್ದು ಅಂತ ಗೊತ್ತಾಗುತ್ತೆ. ನೀರಿಲ್ಲ, ರಸ್ತೆ ಸರಿಯಿಲ್ಲ, ಎಲ್ಲೆಲ್ಲೂ ಕಸದ ರಾಶಿ, ಮತ್ತು ಮುಖ್ಯವಾಗಿ ಯುವಕರಿಗೆ ಸ್ಥಳೀಯವಾಗಿ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ. ಇವೆಲ್ಲವೂ ಯಾವುದೇ ನಾಯಕರು ಮೊದಲು ಗಮನಿಸಬೇಕಾದ ಸವಾಲುಗಳು. ನಾವು ಜನರ ಮಾತು ಕೇಳಿದ್ವಿ. ಸರಿ, ಈಗ ಅಂಕಿಅಂಶಗಳು ಏನ್ ಹೇಳುತ್ತೆ ನೋಡೋಣ. ಯಾಕೆಂದ್ರೆ ಈ ಡೇಟಾ ಒಂದು ವಿಚಿತ್ರ ಕಥೆಯನ್ನ ಹೇಳ್ತಿದೆ. ಇದು ಗೆಲುವಿನ ಕಥೆಯ ಹೌದು, ಆದರೆ ಆ ಗೆಲುವಿನ ಹಿಂದೆ ಒಂದು ಸ್ಪಷ್ಟ ಎಚ್ಚರಿಕೆ ಗಂಟೆಯೂ ಇದೆ. ಈ ಚಾರ್ಟ್ ನೋಡಿ. 2018ರ ಚುನಾವಣೆಯಲ್ಲಿ ಹಾಲಿ ಶಾಸಕರು 57%ಕ್ಕಿಂತ ಹೆಚ್ಚು ವೋಟ್ ಪಡೆದಿಟ್ರು. ಆದರೆ 2023ರಲ್ಲಿ ಆ ಸಂಖ್ಯೆ 53ಕ್ಕಿಂತ ಕೆಳಗೆ ಬಂದಿದೆ. ಇದು ಸಣ್ಣಪುಟ್ಟ ಇಳಿಕೆ ಅಲ್ಲ, ಇದು ಅವರ ಮತ ಬ್ಯಾಂಕ್ನಾದ ಸ್ಪಷ್ಟ ಕುಸಿತವನ್ನೇ ತೋರಿಸುತ್ತೆ. ಈ ಸಂಖ್ಯೆ ಇದೆಯಲ್ಲ, ಇದು ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು, -12.87%. ಇದರ ಅರ್ಥ ಗೆಲುವಿನ ಅಂತರ 2018ಕ್ಕೆ ಹೋಲಿಸಿದರೆ 2023ರಲ್ಲಿ ಬಹುತೇಕ ಅರ್ಧಕ್ಕರ್ಧ ಕಡಿಮೆಯಾಗಿದೆ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಮತದಾರರ ಮನಸ್ಸಿನಲ್ಲಿ ಆಗ್ತಾ ಇರೋ ಬದಲಾವಣೆಯ ಸ್ಪಷ್ಟ ಸಂಕೇತ. ಸರಿ, ನಂಬರ್ಸ್ ನೋಡಿದ್ವಿ. ಗೆಲುವಿನ ಅಂತರ ಯಾಕೆ ಇಷ್ಟು ಕಮ್ಮಿ ಆಯಿತು? ಇದರ ಹಿಂದಿನ ಕಾರಣಗಳೇನು? ಅದನ್ನ ಈಗ ಆಳವಾಗಿ ನೋಡೋಣ. ಏನ್ ಆಯ್ತು ಅನ್ನೋದಕ್ಕಿಂತ ಯಾಕೆ ಹೀಗಾಯಿತು ಅನ್ನೋದು ಮುಖ್ಯ. ನೋಡಿ, ಆ ನಂಬರ್ಗಳಿಗೂ ಜನರ ಸಮಸ್ಯೆಗಳಿಗೂ ನೇರವಾದ ಲಿಂಕ್ ಇದೆ. ಈ ಹೀಟ್ ಮ್ಯಾಪ್ ಅದನ್ನೇ ತೋರಿಸುತ್ತೆ. HSR ಲೇಔಟ್ನಲ್ಲಿ ರಸ್ತೆ, ನೀರು, ಕಸ, ಹೊಂಗಸಂದ್ರದಲ್ಲಿ ಕುಡಿಯೋ ನೀರಿನ ತೀವ್ರ ಸಮಸ್ಯೆ, ಬಸವನಗರದಲ್ಲಿ ಮಳೆ ಬಂದ್ರೆ ಪ್ರವಾಹದ ಭಯ, ಹೀಗೆ ಒಂದೊಂದು ಏರಿಯಾದ ಒಂದೊಂದು ಸಮಸ್ಯೆ ಸೇರಿ ಒಟ್ಟಾರೆ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜಕೀಯದಲ್ಲಿ ಇದನ್ನ ವೆಲ್ಫೇರ್ ಫಟೀಗ್ ಅಂತ ಕರೀತಾರೆ. ಅಂದ್ರೆ ಏನು? ಜನರಿಗೆ ಬರೀ ತಾತ್ಕಾಲಿಕ ಭರವಸೆಗಳು ಸಾಲಲ್ಲ, ಅವರಿಗೆ ಬೇಕಾಗಿರೋದು ಶಾಶ್ವತ ಅಭಿವೃದ್ಧಿ. ಒಳ್ಳೆ ರಸ್ತೆ ಬೇಕು, 24 ಗಂಟೆ ನೀರು ಬೇಕು, ಮಕ್ಕಳಿಗೆ ಒಳ್ಳೆ ಕೆಲಸ ಬೇಕು. ಇವೆಲ್ಲ ಸಿಗದೇ ಇದ್ದಾಗ ಬೇರೆ ಯಾವುದೇ ಭರವಸೆಗಳು ಕೆಲಸ ಮಾಡಲ್ಲ. ಇಲ್ಲಿ ನಾವೊಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ಅದೊಂದು ಜವಾಬ್ದಾರಿ. ಪ್ರತಿ ನಾಗರಿಕನಿಗೆ ಘನತೆಯಿಂದ ಬದುಕು ಹಕ್ಕು ಕೊಡೋದು, ನೀರು, ರಸ್ತೆ ಅಂಟ ಮೂಲಭೂತ ಸೌಕರ್ಯಗಳನ್ನು ಕೊಡೋದು, ಆ ಘನತೆಯನ್ನ ಕಾಪಾಡೋ ಮೊದಲ ಹೆಜ್ಜೆ. ಇದು ಕೇವಲ ರಾಜಕೀಯ ಭರವಸೆ ಅಲ್ಲ, ಇದು ಸಾಂವಿಧಾನಿಕ ಕರ್ತವ್ಯ. ಈಗ 2018 ಮತ್ತೆ 2023ರ ಚುನಾವಣೆಗಳನ್ನ ಅಕ್ಕಪಕ್ಕ ಇಟ್ಟು ನೋಡೋಣ. ಆಗ ಚಿತ್ರಣ ಇನ್ನೂ ಸ್ಪಷ್ಟವಾಗತ್ತೆ. ದೀರ್ಘಕಾಲದಿಂದ ಅಧಿಕಾರದಲ್ಲಿ ಇರೋರ ಸ್ಥಿತಿ ಮತ್ತು ಕ್ಷೇತ್ರದ ಬದಲಾಗುತ್ತಿರುವ ರಾಜಕೀಯವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟೇಬಲ್ ಎಲ್ಲವನ್ನೂ ಹೇಳುತ್ತೆ. ಗೆಲುವಿನ ಅಂತರ 24%ನಿಂದ 11%ಗೆ ಇಳಿದಿದೆ. ವಿಜೇತರ ವೋಟ್ ಶೇರ್ ಕಮ್ಮಿಯಾಗಿದೆ.
ಆದರೆ ರನ್ನರ್ ಅಪ್ ವೋಟ್ ಶೇರ್ ಗಮನಾರ್ಹವಾಗಿ ಹೆಚ್ಚಾಗಿದೆ. ಅತ್ಯಂತ ಮುಖ್ಯವಾಗಿ ಮತದಾನದ ಪ್ರಮಾಣ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಅಂದ್ರೆ ಜನ ವೋಟ್ ಹಾಕೋದನ್ನ ಬಿಟ್ಟಿಲ್ಲ, ಬದಲಿಗೆ ತಮ್ಮ ಆಯ್ಕೆಯನ್ನ ಬದಲಾಯಿಸಿದ್ದಾರೆ. ಯಾವುದೇ ಹಾಲಿ ನಾಯಕರ ಸ್ಥಿತಿಯನ್ನ ನಾವು ಈ ರೀತಿ ವಿಶ್ಲೇಷಣೆ ಮಾಡಬಹುದು: ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್. ಇಲ್ಲಿ 4 ಬಾರಿ ಗೆದ್ದಿರೋದು ಅವರ ಶಕ್ತಿ, ಆದ್ರೆ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಜನರ ಭಾವನೆಯೇ ಅವರ ದೊಡ್ಡ ದೌರ್ಬಲ್ಯ. ಇಲ್ಲಿವರೆಗೂ ನಾವು ರೋಗವನ್ನ ಪತ್ತೆ ಹಚ್ಚಿದ್ವಿ. ಈಗ ಇದಕ್ಕೆ ಪರಿಹಾರ ಏನು? ಆಡಳಿತಕ್ಕೆ ಒಂದು ನೀಲನಕ್ಷೆ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಇದು ಯಾವುದೇ ನಾಯಕರಿಗೆ, ಸಾರ್ವಜನಿಕ ಸೇವೆ ಮಾಡಬೇಕು ಅನ್ನೋರಿಗೆ ಒಂದು ಕ್ರಿಯಾತ್ಮಕ ಯೋಜನೆ. ಯಾವುದೇ ನಾಯಕ ಮತದಾರರನ್ನ ತಲುಪೋಕೆ ಒಂದು ಚತುರ್ಮುಖ ಸಿದ್ಧಾಂತವನ್ನ ಬಳಸ್ಬೋದು. ಇದರಲ್ಲಿ 4 ಮುಖ್ಯ ಅಂಶಗಳಿವೆ: ವಿರೋಧಿಗಳ ವೈಫಲ್ಯವನ್ನ ಪ್ರಶ್ನಿಸೋ ಆಕ್ರಮಣಶೀಲತೆ, ಅಭಿವೃದ್ಧಿಯ ದೃಷ್ಟಿಯನ್ನು ಮುಂದುವರೆಸೋ ಸ್ಥಿರತೆ, ಹೊಸ ಪರಿಹಾರಗಳನ್ನು ತರೋ ನಾವೀನ್ಯತೆ ಮತ್ತು ಜನರ ಸುರಕ್ಷತೆಯನ್ನು ಖಾತ್ರಿಪಡಿಸೋ ರಕ್ಷಣೆ. ಪರಿಹಾರಗಳು ಸಣ್ಣದಾಗಿರಬಾರ್ದು, ದೂರದೃಷ್ಟಿ ಇರಬೇಕು. ಉದಾಹರಣೆಗೆ 27,000 ಕೋಟಿ ರೂಪಾಯಿಯ ಒಂದು ಬೃಹತ್ ಯೋಜನೆ. ಇದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್. ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆ ಇದರ ಗುರಿ. ಆದರೆ ಈ ದುಡ್ಡು ಕೇವಲ ಕಾಂಕ್ರೀಟ್ ಮೇಲೆ ಹಾಕಿದ ಹೂಡಿಕೆ ಅಲ್ಲ. ಇದರಿಂದ ಸೃಷ್ಟಿಯಾಗೋದು ಸುಮಾರು 2-3 ಲಕ್ಷ ಉದ್ಯೋಗಗಳು. ಇದು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಮೂಲಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿ ಎರಡೂ ಒಟ್ಟಿಗೆ ಆಗ್ಬೇಕು. ಇದು ಅಷ್ಟೇ ಅಲ್ಲ, ಈ ನೀಲನಕ್ಷೆಯಲ್ಲಿ ಮೆಟ್ರೋ ವಿಸ್ತರಣೆ, ಕೆರೆಗಳ ಪುನರುಜ್ಜೀವನ, 24 ಗಂಟೆ ನೀರು ಸರಬರಾಜು ಮತ್ತು ಹಾಳಾದ ರಸ್ತೆಗಳ ಅಭಿವೃದ್ಧಿಯಂತಹ ಹಲವು ಯೋಜನೆಗಳಿವೆ. ಇದು ಕ್ಷೇತ್ರದ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರ. ಇವತ್ತಿನ ಡಿಜಿಟಲ್ ಜಗತ್ನಲ್ಲಿ ಜನರನ್ನ ತಲುಪೋದಕ್ಕೆ ಡೇಟಾ ಬಳಸೋದು ಸಹಜ. ಆದ್ರೆ ಇಲ್ಲೂ ಒಂದು ಮೌಲ್ಯವನ್ನ ನಾವು ಪಾಲಿಸಲೇಬೇಕು. ಅದು ಜನರ ಖಾಸಗಿತನವನ್ನ ಗೌರವಿಸೋದು. ಭಾರತದ ಹೊಸ ಡೇಟಾ ಕಾನೂನಿನ ಪ್ರಕಾರ ಯಾರನ್ನೇ ಸಂಪರ್ಕಿಸಬೇಕಾದ್ರೂ ಅವರ ಅನುಮತಿ ಇರಬೇಕು. ಡೇಟಾ ಜನರ ಸೇವೆಗೆ ಇರಬೇಕೇ ಹೊರತು ಕೇವಲ ರಾಜಕೀಯಕ್ಕೆ ಅಲ್ಲ. ಇದು ಕಾನೂನು ಮತ್ತು ನೈತಿಕತೆ ಎರಡೂ. ಸರಿ, ನಾವು ಈ ವಿಶ್ಲೇಷಣೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಕಲಿತ ಪಾಠಗಳನ್ನ ಒಟ್ಟುಗೂಡಿಸಿ ಜನಕೇಂದ್ರಿತ ನಾಯಕತ್ವ ಅಂದೇ ಏನು, ಆ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತ ನೋಡೋಣ. ಕೊನೆಯದಾಗಿ ಒಂದು ಪ್ರಶ್ನೆ: ಚುನಾವಣೆಯಲ್ಲಿ ಗೆಲುವಿನ ಅಂತರ ಕಮ್ಮಿಯಾಗೋದು ಅಂದ್ರೆ ಅದು ಆಡಳಿತ ನಡೆಸೋಕೆ ಸಿಕ್ಕಿದ ಲೈಸೆನ್ಸ್ ಅಂತ ಭಾವಿಸ್ಬೇಕಾ? ಅಥವಾ ಜನರ ಮಾತನ್ನ ಇನ್ನೂ ಹೆಚ್ಚು ಗಮನವಿಟ್ಟು ಕೇಳಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಮತದಾರರು ಕೊಟ್ಟಿರೋ ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೋಬೇಕಾ? ಈ ಪ್ರಶ್ನೆಗೆ ಉತ್ತರ ಮುಂದಿನ ರಾಜಕೀಯದ ದಿಕ್ಸೂಚಿಯಾಗುತ್ತೆ. ಇಫ್ ಯು ವಾಂಟ್ ಟು ಬಿಕಮ್ ಅ ಪೀಪಲ್-ಸೆಂಟ್ರಿಕ್ ಲೀಡರ್ ಆ್ಯಂಡ್ ಅಪ್ಲಿಫ್ಟ್ ಯುವರ್ ಕಾನ್ಸ್ಟಿಟ್ಯುಯೆನ್ಸಿ, get in touch with blueprintstrategies.ai at mgr@blueprintstrategies.ai or call 080-420-41602. Purpose Beyond Politics.